9ನೇ ಬಾರಿಗೆ ಏಷ್ಯಾ ಕಪ್ ಚಾಂಪಿಯನ್ ಆಗಿದೆ ಭಾರತ. ನಿನ್ನೆಯ ರೋಚಕ ಫೈನಲ್ ಪಂದ್ಯದಲ್ಲಿ ಬದ್ಧ ವೈರಿ ಪಾಕಿಸ್ತಾನವನ್ನ ಬಗ್ಗು ಬಡಿದಿದೆ ಟೀಂ ಇಂಡಿಯಾ. ಆ ಮೂಲಕ 9ನೇ ಬಾರಿಗೆ ಏಷ್ಯಾ ಕಪ್ ಚಾಂಪಿಯನ್ ಆಗಿದೆ. ಏಷ್ಯಾ ಕಪ್ ಪ್ರಶಸ್ತಿ ಪ್ರದಾನ ಸಮಾರಂಭ ವಿಳಂಬವಾಯಿತು. ಮೊಹಸಿನ್ ನಖ್ವಿ ಅವರಿಂದ ಟ್ರೋಫಿಯನ್ನ ಸ್ವೀಕರಿಸಲು ಭಾರತ ತಂಡ ನಿರಾಕರಿಸಿತು. ಹಾಗಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ವಿಳಂಬ ಆಯಿತು. ಈ ಒಂದು ಏಷ್ಯಾ ಕಪ್ ಟೂರ್ನಿಯಲ್ಲಿ ಪಾಕಿಸ್ತಾನದ ವಿರುದ್ಧ ಯಾವಾಗೆಲ್ಲ ಟೀಮ್ ಇಂಡಿಯಾ ಆಟ ಆಡ್ತೋ, ಈ ಹಿಂದೆ ಫೈನಲ್ ಮ್ಯಾಚ್ಗೂ ಮುನ್ನ 2 ಮ್ಯಾಚ್ಗಳನ್ನು ಆಡಿತ್ತು. ಆ ಟೈಮ್ನಲ್ಲೂ ಕೂಡ ಶೇಕ್ ಹ್ಯಾಂಡ್ ಮಾಡಿರಲಿಲ್ಲ, ಪರಸ್ಪರ ಅಭಿನಂದಿಸಿರಲಿಲ್ಲ. ಟಾಸ್ ಟೈಮ್ನಲ್ಲೂ ಕೂಡ ಪಾಕಿಸ್ತಾನದ ಕ್ಯಾಪ್ಟನ್ ಮುಖವನ್ನ ನಮ್ಮ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ನೋಡಿರಲಿಲ್ಲ. ಅದೇ ಒಂದು ಸಂಪ್ರದಾಯ ಫೈನಲ್ ಪಂದ್ಯದಲ್ಲೂ ಕೂಡ ಮುಂದುವರೆದಿದೆ. ನಖ್ವಿ ಅವರಿಂದ ಪ್ರಶಸ್ತಿಯನ್ನ ಸ್ವೀಕಾರ ಮಾಡೋದಕ್ಕೂ ಕೂಡ, ಟ್ರೋಫಿಯನ್ನ ಸ್ವೀಕಾರ ಮಾಡೋದಕ್ಕೂ ಕೂಡ ಭಾರತ ನಿರಾಕರಿಸಿದೆ. ಆದರೆ ಇಡೀ ಭಾರತೀಯರು ಹೆಮ್ಮೆ ಪಡುವಂತಹ ವಿಚಾರ, ಏಷ್ಯಾ ಕಪ್ ಟ್ರೋಫಿಯನ್ನ ಭಾರತ ಎತ್ತಿ ಹಿಡಿದಿದೆ. ಬರೋಬ್ಬರಿ 41 ವರ್ಷಗಳ ಬಳಿಕ ಪಾಕಿಸ್ತಾನ ಮತ್ತು ಭಾರತ ಏಷ್ಯಾ ಕಪ್ ಟೂರ್ನಿ ಫೈನಲ್ನಲ್ಲಿ ಮುಖಾಮುಖಿಯಾಗಿದೆ. ಇನ್ನು ಪಂದ್ಯದ ಸಂಭಾವನೆಯನ್ನ ಯೋಧರಿಗೆ ನೀಡಿದ್ದಾರೆ ಸೂರ್ಯಕುಮಾರ್ ಯಾದವ್. ನನ್ನ 7 ಮ್ಯಾಚ್ಗಳ ಸಂಭಾವನೆಯನ್ನ ಯೋಧರಿಗೆ ಕೊಡ್ತೀನಿ. ಟೀಂ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಘೋಷಣೆಯನ್ನ ಮಾಡ್ತಾರೆ ಫೈನಲ್ ಪಂದ್ಯದ ಬಳಿಕ ಸುದ್ದಿಗೋಷ್ಠಿಯಲ್ಲಿ. SKY ಈ 7 ಪಂದ್ಯ ಏಷ್ಯಾ ಕಪ್ ಏನ್ ಟೂರ್ನಿ ಆಡಿದಾರೋ 7 ಪಂದ್ಯಗಳ ಸಂಭಾವನೆಯನ್ನ ನಾನು ಯೋಧರಿಗೆ ಕೊಡ್ತೀನಿ ಅಂತ ಹೇಳಿ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿದ್ದಾರೆ. ಅವರ ಈ ನಿರ್ಧಾರವನ್ನು ಪ್ರತಿಯೊಬ್ಬರು ಕೂಡ ಸ್ವಾಗತಿಸಿದ್ದಾರೆ. ಈ ಹಿಂದೆಯೂ ಕೂಡ ಆಪರೇಷನ್ ಸಿಂಧೂರ್ ಮತ್ತು ಪಹಲ್ಗಾಮ್ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಸೂರ್ಯಕುಮಾರ್ ಯಾದವ್ ಅವರ ಬಗ್ಗೆ ಬಹಳ ಮೆಚ್ಚುಗೆ ವ್ಯಕ್ತವಾಗಿತ್ತು. ಅವರಿಗೆ ಫೈನ್ ಬಿತ್ತು, ಮತ್ತೊಂದು ಮಗದೊಂದು, ಅದನ್ನು ಹೊರತುಪಡಿಸಿದ್ರೆ ದೇಶ ಪ್ರೇಮವನ್ನು ಯಾವ ರೀತಿಯಾಗಿ ಟೀಮ್ ಇಂಡಿಯಾ ಆಟಗಾರರು ಮೆರೆತಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು. ವಿರೋಧದ ನಡುವೆನೇ ಪಾಕಿಸ್ತಾನದ ವಿರುದ್ಧ ಪಂದ್ಯಗಳನ್ನು ಟೀಮ್ ಇಂಡಿಯಾ ಆಡ್ಕೊಂಡು ಬಂತು. ಕೊನೆಯದಾಗಿ ನಿನ್ನೆ ಟ್ರೋಫಿಯನ್ನು ಕೂಡ ಎತ್ತಿ ಹಿಡಿತು. ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ನಿನ್ನೆ ರಾತ್ರಿ ಕೊನೆಯವರೆಗೂ ಕೂಡ ಪಂದ್ಯ ತುದಿಗಾಲಲ್ಲಿ ನಿಲ್ಲುವಂತಿತ್ತು. ಟ್ವಿಸ್ಟ್ ಅಂಡ್ ಟರ್ನ್ಗಳು ಇತ್ತು. ಆದರೆ ಅಂತಿಮವಾಗಿ ಟ್ರೋಫಿಯನ್ನು ಭಾರತ ಗೆದ್ದುಕೊಂಡಿದೆ.